Next, we'll discuss about modes of reproduction. ಅಂದರೆ reproduction ಹೇಗೆಲ್ಲ ಆಗುತ್ತೆ in animals ಅಲ್ಲಿ ಅಂತ ಡಿಸ್ಕಸ್ ಮಾಡೋಣ. Before that, we'll see some animals and their young ones. So, human young ones is baby. Cat, kitten. Dog, puppy. Butterfly's young one is caterpillar. Hen is chick. Cow is calf. And frog is tadpole. So, next we'll discuss about modes of reproduction. Reproduction ಹೇಗೆಲ್ಲ ಆಗುತ್ತೆ ಅಂತ. So, we have seen young ones of various animals. So, ನಾವು different animalsನ young ones ನಾವು ನೋಡಿದ್ವಿ. So, these all are the young ones of different animals. Humans ಆಗಿರ್ಬೋದು, ಕ್ಯಾಟ್ ಆಗಿರ್ಬೋದು, ಡಾಗ್, ಬಟರ್ಫ್ಲೈ, ಹೆನ್, ಕೌ, ಫ್ರಾಗ್ ಇದೆಲ್ಲದರ young ones. How chick and caterpillar are born. ಸೊ ಹಾಗಿದ್ರೆ ಚಿಕ್ ಮತ್ತು ಕ್ಯಾಟರ್ಪಿಲ್ಲರ್ ಹೇಗೆ ಬಾರ್ನ್ ಆಯಿತು ಅಂತ. ಸೊ ಚಿಕ್ ಈಸ್ young one of hen and caterpillar is young one of butterfly. ಸೊ ಹಾಗಿದ್ರೆ ಚಿಕ್ ಹೇಗೆ ಬಾರ್ನ್ ಆಯಿತು ಆ್ಯಂಡ್ ಕ್ಯಾಟರ್ಪಿಲ್ಲರ್ ಹೇಗೆ ಬಾರ್ನ್ ಆಯಿತು ಅಂತ ನೋಡೋಣ. ಸೊ ಎ baby chick hatches out of laid egg by hen. ಸೊ ನಮಗೆ ಚಿಕ್ಸ್ ಹೇಗೆ ಬಾರ್ನ್ ಆಗುತ್ತೆ. ಸೊ ಎಗ್ಸಿಂದ. ಸೊ ಹೆನ್ಸ್ ಎಗ್ಸ್ ಲೇ ಮಾಡುತ್ತೆ. ಸೊ ಆ ಎಗ್ಸಿಂದ ನಮಗೆ ಚಿಕ್ಸ್ ಸಿಗುತ್ತೆ. ಸೊ ಎ ಬೇಬಿ ಚಿಕ್ ಹ್ಯಾಚಸ್ ಔಟ್ ಆಫ್ ಎಗ್ ಲೇಡ್ ಬೈ ಅನ್ ಹೆನ್. ಸೊ ಹಾಗಿದ್ರೆ ಚಿಕ್ ಹೇಗೆ ಬಾರ್ನ್ ಆಗುತ್ತೆ ಆ್ಯಂಡ್ ಎಗ್ ರೀಪ್ರೊಡ್ಯೂಸ್ ಹೇಗೆ ಮಾಡುತ್ತೆ ಅಂತ. ಸೊ ಎ ಬೇಬಿ ಚಿಕ್ ಹ್ಯಾಚಸ್ ಔಟ್ ಆಫ್ ಎಗ್ ಲೇಡ್ ಬೈ ಹೆನ್. ಹೆನ್ಸ್ ಏನು ಮಾಡುತ್ತೆ ರೀಪ್ರೊಡಕ್ಷನ್ ಮಾಡೋದಕ್ಕೆ. ಸೊ ಎಗ್ಸ್ನ ಲೇ ಮಾಡುತ್ತೆ. ಆ ಲೇ ಮಾಡಿರೋವಂಥ ಎಗ್ಸ್ನ ಹ್ಯಾಚ್ ಆಗಿ ಬೇಬಿ ಚಿಕನ್ ಆಚೆ ಬರುತ್ತೆ. ಸೊ ಆಫ್ಟರ್ ದಿಸ್ ಆ್ಯನ್ ಹೆನ್ ಲೇಸ್ ಫರ್ಟಿಲೈಸ್ಡ್ ಎಗ್. ಸೊ ಈ ಪ್ರೋಸೆಸ್ ಆದಮೇಲೆ ಹೆನ್ ಏನು ಮಾಡುತ್ತೆ ಫರ್ಟಿಲೈಸ್ಡ್ ಎಗ್ ಲೇ ಮಾಡುತ್ತೆ. ಫರ್ಟಿಲೈಸ್ಡ್ ಮೀನ್ಸ್ ಫಲವತ್ತಾದ ಅಂತ. ಸೊ ದೆನ್ ಹೆನ್ ಸಿಟ್ಸ್ ಆನ್ ಇಟ್ ಆ್ಯಂಡ್ ಪ್ರೊವೈಡ್ ಸಫಿಷಿಯೆಂಟ್ ವಾರ್ಮ್ತ್. ಸೊ ನೆಕ್ಸ್ಟ್ ಹೆನ್ ಏನು ಮಾಡುತ್ತೆ ಆ ಎಗ್ ಮೇಲೆ ಕೂರುತ್ತೆ. ಯಾವುದು ಫರ್ಟಿಲೈಸ್ಡ್ ಎಗ್ ಮೇಲೆ ಕೂರ್ತು ಅದಕ್ಕೆ ಒಂದು ಕಂಡೀಷನ್ ವಾರ್ಮ್ತ್ ಕಂಡೀಷನ್ ಏನು ಬೇಕಾಗುತ್ತೆ ಅದು ಚಿಕ್ಕಾಗಿ ಕನ್ವರ್ಟ್ ಆಗೋದಕ್ಕೆ. ಸೊ ಆ ವಾರ್ಮ್ತ್ ಕಂಡೀಷನ್ನ ಆ ಎಗ್ಗೆ ಪ್ರೊವೈಡ್ ಮಾಡುತ್ತೆ. ಹೇಗೆ ಅದರ ಮೇಲೆ ಕೂತು. ಸೊ ಎಗ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಇಂಟು ಚಿಕ್. ಸೊ ಆ ಎಗ್ ಎಂಬ್ರಿಯೋ ಸ್ಟೇಜಲ್ಲಿರುತ್ತೆ. ಸೊ ಅದು ಚಿಕ್ಕಾಗಿ ಕನ್ವರ್ಟ್ ಆಗಬೇಕು ಅಂತ ಅಂದರೆ ಅದಕ್ಕೆ ಒಂದು ವಾರ್ಮ್ ಕಂಡೀಷನ್ ಬೇಕು. ಸೊ ಅದನ್ನು ಆ ಫರ್ಟಿಲೈಸ್ಡ್ ಎಗ್ ಮೇಲೆ ಕೂತು ಅದಕ್ಕೆ ಪ್ರೊವೈಡ್ ಮಾಡುತ್ತೆ. ಸೊ ಆಗ ಎಂಬ್ರಿಯೋ ಇರೋ ಅಂತಹ ಎಗ್ ಚಿಕ್ಕಾಗಿ ಕನ್ವರ್ಟ್ ಆಗುತ್ತೆ. ಸೊ ಆಮೇಲೆ ಏನಾಗುತ್ತೆ ಆ ಎಗ್ ಶೆಲ್ನ ಬ್ರೇಕ್ ಮಾಡಿಕೊಂಡು ಚಿಕ್ ಆಚೆ ಬರುತ್ತೆ. ಸೊ ಎಂಬ್ರಿಯೋ ಟೇಕ್ಸ್ ಕಂಪ್ಲೀಟ್ಲಿ 3 weeks ಟು ಡೆವಲಪ್. ಸೊ ಒಂದು ಎಗ್ನ ಎಂಬ್ರಿಯೋ ಚಿಕ್ಕಾಗಿ ಕನ್ವರ್ಟ್ ಆಗಬೇಕು ಅಂತಂದರೆ 3 weeks ಬೇಕು. ಕಂಪ್ಲೀಟ್ 3 weeks. ಸೊ 3 weeks ಕಂಪ್ಲೀಟ್ ಆದಮೇಲೆ ಆ ಎಗ್ ಶೆಲ್ಲಿಂದ ಚಿಕ್ ಆಚೆ ಬರುತ್ತೆ. ಸೊ ದಿಸ್ ಈಸ್ ಹೌ ಚಿಕ್ ಈಸ್ ಬಾರ್ನ್. ಸೊ ಹೇಗೆ ಅಂದರೆ ಎಗ್ನಲ್ಲಿ ಏನು ಮಾಡುತ್ತೆ ಆ ಎಗ್ನ ಆಚ್ ಮಾಡಿಕೊಂಡು ಆ ಎಗ್ ಶೆಲ್ಸಿಂದ ಚಿಕ್ ಆಚೆ ಬರುತ್ತೆ. ಇಟ್ ಟೇಕ್ಸ್ ಕಂಪ್ಲೀಟ್ಲಿ 3 weeks. ಸೊ ಚಿಕ್ಸ್ ಹೇಗೆ ಬಾರ್ನ್ ಆಗುತ್ತೆ. ಸೊ ಚಿಕ್ ಇಸ್ ದ ಯಂಗ್ ಒನ್ ಆಫ್ ಹೆನ್. ಸೊ ಹೆನ್ನಿಂದ ಚಿಕ್ ಬಾರ್ನ್ ಆಗುತ್ತೆ. ಸೊ ಹೆನ್ ಗಿವ್ಸ್ ಬರ್ತ್ ಟು ಚಿಕ್. ಹಾಗಿದ್ರೆ ಹೇಗೆ
ಸೊ ಹೆನ್ ಏನ್ ಮಾಡುತ್ತೆ, ಎಗ್ಸ್ನ ಲೇ ಮಾಡುತ್ತೆ. ಹೆನ್ ಲೇಸ್ ಎಗ್ಸ್ನ ಲೇ ಮಾಡುತ್ತೆ. ಆಮೇಲೆ ಏನ್ ಮಾಡುತ್ತೆ, ಆ ಎಗ್ ಹ್ಯಾಚ್ ಆಗಿ ನಮ್ಗೆ ಚಿಕ್ ಆಚೆ ಬರುತ್ತೆ. ಸೊ hen lays eggs and hatches it and produces chick. ಸೊ ನಮಗೆ ಯಂಗ್ ಒನ್ ಚಿಕ್ ಪ್ರೊಡ್ಯೂಸ್ ಆಗುತ್ತೆ, ಮೀನ್ಸ್ ರೀಪ್ರೊಡ್ಯೂಸ್ ಆಗುತ್ತೆ. ಸೊ ಹಾಗಿದ್ರೆ ಹೇಗೆ, ಈಗ ಏನ್ ಮಾಡುತ್ತೆ, ಈಗ ಎನ್ ಎಗ್ಸ್ನ ಲೇ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇದು ಎಗ್ಸ್, 3 to 4 ಎಗ್ಸ್ ಅಂತ ನಾವು ಕನ್ಸಿಡರ್ ಮಾಡೋಣ. ಸೊ ದೀಸ್ ಆರ್ ಎಗ್ಸ್. ಸೊ ಈಗ ಈ ಎಗ್ಸ್ ಚಿಕ್ಕಾಗಿ ಕನ್ವರ್ಟ್ ಆಗುತ್ತೆ. ಸೊ ಇದಕ್ಕೆ ಒಂದು ಕಂಡೀಷನ್ ಬೇಕು, ಏನು, ವಾರ್ಮ್ತ್ ಕಂಡೀಷನ್ ಬೇಕು. ವಾರ್ಮ್ತ್ ಕಂಡೀಷನ್ ಬೇಕು. ಸೊ ಹಾಗಿದ್ರೆ ಈ ವಾರ್ಮ್ತ್ ಕಂಡೀಷನ್ ನ ಹೆಗ್ಗೆ ಯಾರು ಪ್ರೊವೈಡ್ ಮಾಡ್ತಾರೆ, ಹೆನ್ ಪ್ರೊವೈಡ್ ಮಾಡುತ್ತೆ. ಹೇಗೆ, ಹೆನ್ ಸಿಟ್ಸ್ ಆನ್ ಇಟ್. ಸೊ ಹೆನ್ ಈ ಎಗ್ಸ್ ಮೇಲೆ ಕೂತು ಈ ಎಗ್ಸ್ಗೆ ವಾರ್ಮ್ತ್ ಕಂಡೀಷನ್ ಏನ್ ಬೇಕಾಗುತ್ತಲ್ಲ ಅದನ್ನ ಹೆನ್ ಪ್ರೊವೈಡ್ ಮಾಡುತ್ತೆ. ಸೊ ಹೇಗೆ, ಬೈ ಸಿಟ್ಟಿಂಗ್ ಆನ್ ಇಟ್. ಆ ಎಗ್ಸ್ ಮೇಲೆ ಕೂತು ಅದಕ್ಕೆ ಏನ್ ವಾರ್ಮ್ತ್ ಕಂಡೀಷನ್ ಬೇಕೋ ಅದನ್ನ ಪ್ರೊವೈಡ್ ಮಾಡುತ್ತೆ. ಸೊ ಆ ವಾರ್ಮ್ತ್ ಕಂಡೀಷನ್ ನ ಪ್ರೊವೈಡ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಎಗ್ ಎಂಬ್ರಿಯೋ ಇರುವಂತ ಎಗ್ ಏನಾಗುತ್ತೆ ಅಂತ ಅಂದ್ರೆ ಚಿಕ್ಕಾಗಿ ಕನ್ವರ್ಟ್ ಆಗುತ್ತೆ. ಸೊ ಚಿಕ್ಕಾಗಿ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂದ್ರೆ ಇಟ್ ಟೇಕ್ಸ್ ಕಂಪ್ಲೀಟ್ಲಿ 3 weeks. ಒಂದು ಎಗ್ ಎಂಬ್ರಿಯೋ ಇಂದ ಚಿಕ್ಕಾಗಿ ಕನ್ವರ್ಟ್ ಆಗಬೇಕು ಅಂತ ಅಂದ್ರೆ 3 weeks ಬೇಕಾಗುತ್ತೆ. ಸೊ ಹಾಗಿದ್ರೆ ನಮಗೆ ಈಗ ಗೊತ್ತಾಯ್ತು ಹೇಗೆ ಎನ್ನಿಂದ ಚಿಕ್ ಹೇಗೆ ಬಾರ್ನ್ ಆಗುತ್ತೆ ಅಂತ. ಸೊ ದಿಸ್ ಇಸ್ ದ ಪ್ರಾಸೆಸ್. ಸೊ ನಾವು ಆಗ್ಲೇ ಡಿಸ್ಕಸ್ ಮಾಡಿದ್ವಿ ಹೆನ್ಸ್ ಹೇಗೆ ಚಿಕ್ಸ್ಗೆ ಬರ್ತ್ ಕೊಡುತ್ತೆ ಅಂತ. ಸೊ ಹೌ ಚಿಕ್ಸ್ ಆರ್ ಬಾರ್ನ್. ಸೊ ನೌ ಹೌ ಕ್ಯಾಟರ್ಪಿಲ್ಲರ್ಸ್ ಆರ್ ಬಾರ್ನ್. ಸೊ ಕ್ಯಾಟರ್ಪಿಲ್ಲರ್ಸ್ ಹೇಗೆ ಬಾರ್ನ್ ಆಗುತ್ತೆ, ಯಾವ ರೀತಿ ಬಾರ್ನ್ ಆಗುತ್ತೆ ಕ್ಯಾಟರ್ಪಿಲ್ಲರ್ಸ್ ಅಂತ. ಸೊ ದೇ ಅರೆಂಟ್ ಎಕ್ಸಾಕ್ಟ್ಲಿ ಬಾರ್ನ್. ಸೊ ನಮ್ಮ ತರ ಹ್ಯೂಮನ್ ಬೀಯಿಂಗ್ಸ್ ತರ, ಈಗ ಹ್ಯೂಮನ್ ಬೀಯಿಂಗ್ಸ್ಗೆ ಬೇಬೀಸ್ ಯಾವ ತರ ಬಾರ್ನ್ ಆಗುತ್ತೋ ಆ ರೀತಿ ಎಕ್ಸಾಕ್ಟ್ಲಿ ಸೇಮ್ ಅದೇ ತರಾನೇ ಕ್ಯಾಟರ್ಪಿಲ್ಲರ್ಸ್ ಬಾರ್ನ್ ಆಗೋದಿಲ್ಲ. ಸೊ ಯಾವ ರೀತಿ ಹೆನ್ಸ್ ಎಗ್ಸ್ನ ಲೇ ಮಾಡಿ ಅದನ್ನ ಹ್ಯಾಚ್ ಮಾಡಿ ಚಿಕ್ಸ್ ರೀಪ್ರೊಡ್ಯೂಸ್ ಆಗುತ್ತೋ ಅದೇ ರೀತಿ ಇಲ್ಲೂ ಏನಾಗುತ್ತೆ ಅಂದ್ರೆ ದೇ ಆರ್ ಅರೆಂಟ್ ಎಕ್ಸಾಕ್ಟ್ಲಿ ಬಾರ್ನ್, ಅವ್ರು ಎಕ್ಸಾಕ್ಟ್ಲಿ ಬಾರ್ನ್ ಆಗೋದಿಲ್ಲ. ದೇ ಹ್ಯಾಚ್ ಎಗ್ಸ್ ಲೇಡ್ ಬೈ ಅಡಲ್ಟ್, ಮೀನ್ಸ್ ಬಟರ್ಫ್ಲೈ. ಸೊ ಅಡಲ್ಟ್ ಬಟರ್ಫ್ಲೈ ಏನಿರುತ್ತೆ ಅಲ್ವಾ, ಅದು ಎಗ್ಸ್ನ ಲೇ ಮಾಡಿ ಅದನ್ನ ಹ್ಯಾಚ್ ಮಾಡುತ್ತೆ. ಸೊ ಸೇಮ್ ಆಸ್ ಇಟ್ ಇಸ್ ಎಗ್ ಲೇ ಮಾಡುತ್ತೆ ಬಟರ್ಫ್ಲೈ ಅಂಡ್ ಅದನ್ನ ಹ್ಯಾಚ್ ಮಾಡುತ್ತೆ ಅಂಡ್ ಅದರಿಂದ ಕ್ಯಾಟರ್ಪಿಲ್ಲರ್ಸ್ ರೀಪ್ರೊಡ್ಯೂಸ್ ಆಗುತ್ತೆ. ಸೊ the eggs are tiny and unremarkable. So caterpillars means butterfly ಲೇ ಮಾಡಿರುವಂತ ಎಗ್ಸ್ ಹೇಗಿರುತ್ತೆ ಅಂದ್ರೆ ದೇ ಆರ್ ವೆರಿ ಟೈನಿ. ಈಗ ನಾವು ಎಗ್ಸ್ ಅಂದ್ರೆ ಹೆಣ್ಣ ಎಗ್ಸ್ ನೋಡೋದಾದ್ರೆ ಇಟ್ ಇಸ್ ಲೈಕ್ ನಮಗೆ ಒಂದು ಇಷ್ಟು ನಾವು ಹ್ಯಾಂಡಲ್ ಇಟ್ಕೊಂಡು ನೋಡಿದ್ರೆ ಒಂದು ಇಷ್ಟು ಇರ್ಬೋದು. ಬಟ್ ಬಟರ್ಫ್ಲೈಸ್ ನ ಎಗ್ಸ್ ನಮ್ಗೆ ತುಂಬಾ ದೊಡ್ಡದಾಗಿರಲ್ಲ, ಟೈನಿ ಚಿಕ್ಕ. ಈಗ ಒಂದು ಲೀಫ್ ಅಂತಾನೆ ತಗೊಳ್ಳೋಣ. ಒಂದು ಲೀಫ್ ಮೇಲೆ ಬಟರ್ಫ್ಲೈ ಅದರ ಎಗ್ಸ್ನ ಹಾಕಿದೆ ಅಂತ. ಸೊ ಎಷ್ಟು ಟೈನಿ ತುಂಬಾ ಚಿಕ್ಕದಾಗಿರುತ್ತೆ ಅದರ ಎಗ್ಸ್. ಸೊ ಈ ರೀತಿ ಟೈನಿ ಎಗ್ಸ್ ತುಂಬಾ ಟೈನಿ ಆಗಿರುತ್ತೆ ಆ ಎಗ್ಸ್. ಬೇಬಿ ಕ್ಯಾಟರ್ಪಿಲ್ಲರ್ಸ್ ಆರ್ ವೆರಿ ಸ್ಮಾಲ್ ಅಂಡ್ ಡಿಫೆನ್ಸ್ಲೆಸ್. ಸೊ ಆ ಎಗ್ಸ್ ಹ್ಯಾಚ್ ಆಗಿ ಅದರಿಂದ ಬೇಬಿ ಕ್ಯಾಟರ್ಪಿಲ್ಲರ್ಸ್ ರೀಪ್ರೊಡ್ಯೂಸ್ ಆಗುತ್ತೆ. ಸೊ ಆ ರೀಪ್ರೊಡ್ಯೂಸ್ ಆಗಿರುವಂತ ಬೇಬಿ ಕ್ಯಾಟರ್ಪಿಲ್ಲರ್ಸ್ ಹೇಗಿರುತ್ತೆ, ದೇ ಆರ್ ವೆರಿ ಸ್ಮಾಲ್. ಸೊ
ಎಗ್ಸ್ ಹೇಗಿರುತ್ತೆ, ದೇ ಆರ್ ವೆರಿ ಟೈನಿ. ಸೊ ಬೇಬಿ ಕ್ಯಾಟರ್ಪಿಲ್ಲರ್ಸ್ ಹೇಗಿರುತ್ತೆ ಅಂತ ಅಂದ್ರೆ, ಬೇಬಿ ಕ್ಯಾಟರ್ಪಿಲ್ಲರ್ಸ್ ಆರ್ ವೆರಿ ಸ್ಮಾಲ್. ಅದರ ಸೈಜ್ ತುಂಬಾ ಚಿಕ್ಕದಾಗಿರುತ್ತೆ. ಸೊ ನಮ್ಗೆ ಬಟರ್ಫ್ಲೈ ಅಂದ್ರೆ ಹಂಗೆ ಒಂದು ಚಿಕ್ಕದಾಗಿ ಈ ರೀತಿ. ಸೊ ಹೌ ಕ್ಯಾನ್ ವಿ ಫೈಂಡ್ ಬಟರ್ಫ್ಲೈ? ಸೊ ಈ ರೀತಿ ಬಟರ್ಫ್ಲೈಯೇ ತುಂಬಾ ಚಿಕ್ಕದಾಗಿರುತ್ತೆ. ಸೊ ಈಗ ನಾವು ಎಗ್ ಏನಂತ ಕನ್ಸಿಡರ್ ಮಾಡಿದ್ರೆ, ಒಂದು ಎಗ್ ಸೈಜ್ಗಿಂತಾನು ಇನ್ನೂ ಸ್ವಲ್ಪ ಕಡಿಮೆನೇ ಇರುತ್ತೆ ಬಟರ್ಫ್ಲೈಸ್ ನಮಗೆ ನೋಡೋದಕ್ಕೆ. ಸೊ ಅಡಲ್ಟ್ ಬಟರ್ಫ್ಲೈ ಅಂತ ಕನ್ಸಿಡರ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗಿರುತ್ತೆ ಅಂತಾನೆ ಅನ್ಕೊಳ್ಳೋಣ. ಸೊ ಅದೇ ಚಿಕ್ಕದಾಗಿರುತ್ತೆ ಬಟರ್ಫ್ಲೈ. ಸೊ ಅದ್ ಲೇ ಮಾಡುವಂತ ಎಗ್ಸ್ ಇನ್ನೂ ಎಷ್ಟು ಚಿಕ್ಕದಾಗಿರುತ್ತೆ. ಸೊ ಚಿಕ್ಕ ಎಗ್ಸ್. ಸೊ ಆಗಿದ್ರೆ ಅದು ರೀಪ್ರೊಡ್ಯೂಸ್ ಮಾಡಿರೋತಕ್ಕಂತಹ ಕ್ಯಾಟರ್ಪಿಲ್ಲರ್ ಸೈಜ್ ಏನಾಗಿರುತ್ತೆ, ತುಂಬಾ ಸ್ಮಾಲ್ ಆಗಿರುತ್ತೆ. ಸೊ ಒಂದು ಎಷ್ಟು ಇರ್ಬೋದು. ಇದನ್ನ ನಾವು ಕ್ಯಾಟರ್ಪಿಲ್ಲರ್ ಅಂತ ಹೇಳಿದ್ರೆ ಅದು ವೆರಿ ಸ್ಮಾಲ್, ತುಂಬಾ ಅದರ ಸೈಜ್ ಅಲ್ಲಿ ತುಂಬಾ ಚಿಕ್ಕದಾಗಿರುತ್ತೆ ಅಂಡ್ ಡಿಫೆನ್ಸ್ಲೆಸ್. ಸೊ ಡಿಫೆನ್ಸ್ ಅಂದ್ರೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು. ಈಗ ಯಾರಾದ್ರೂ ನಮ್ಮನ್ನ ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ, ಸೊ ನಾವು ಅವರಿಂದ ಡಿಫೆನ್ಸ್ ಮಾಡ್ಕೋಬೇಕು. ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಸೊ ಹಾಗಿದ್ರೆ ಈ ಕ್ಯಾಟರ್ಪಿಲ್ಲರ್ಸ್ ಬಾರ್ನ್ ಆಗಿರುವಂತ ಕ್ಯಾಟರ್ಪಿಲ್ಲರ್ಸ್ಗೆ ಡಿಫೆನ್ಸಿಂಗ್ ಕೆಪಾಸಿಟಿ ಇರಲ್ಲ. ಸೊ ಡಿಫೆನ್ಸ್ಲೆಸ್ ಅಂದ್ರೆ ಯಾರಾದ್ರೂ ಅದಕ್ಕೇನಾದ್ರೂ ಹಾನಿ ಮಾಡಕ್ ಬಂದ್ರೆ, ಈ ಕ್ಯಾಟರ್ಪಿಲ್ಲರ್ಸ್ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ, ಇನ್ನು ಬೇರೆ ಆರ್ಗಾನಿಸಮ್ಸ್. ಸೊ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಣ ಯಾವೆಲ್ಲ ಆರ್ಗಾನಿಸಮ್ಸ್ ಅಟ್ಯಾಕ್ ಮಾಡುತ್ತೆ ಅಂತ. ಸೊ ಆರ್ಗಾನಿಸಮ್ಸ್ ಅಟ್ಯಾಕ್ ಮಾಡಿದಾಗ ಈ ಬೇಬಿ ಕ್ಯಾಟರ್ಪಿಲ್ಲರ್ಸ್ಗೆ ಅದನ್ನ ಅದು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅಂತ ಶಕ್ತಿ ಇರೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ಅದು ಡೇಂಜರ್ಗೆ ಸಿಗಾಕೊಳ್ಳುತ್ತೆ ಅಂಡ್ ಸತ್ತೋಗುತ್ತೆ. ಸೊ ದೇರ್ ಆರ್ ಡಜನ್ಸ್ ಅಂಡ್ ಡಜನ್ಸ್ ಆಫ್ ಎಗ್ಸ್ ಲೇಡ್ ಬೈ ಎವ್ರಿ ಅಡಲ್ಟ್. ಸೊ ಒಂದು ಅಡಲ್ಟುನು ಡಜನ್ಸ್ ಇಂದ ಡಜನ್ಸ್ ಎಗ್ಸ್ ನ ಲೇ ಮಾಡುತ್ತೆ. ಸೊ 1 ಡಜನ್ ಮೀನ್ಸ್ 12. ಸೊ ಒಂದು ಡಜನ್ ಅಲ್ಲ, ಡಜನ್ಸ್ ಟು ಡಜನ್. ಒಂದು ಅಡಲ್ಟ್ ಅಷ್ಟೊಂದು ಎಗ್ಸ್ ನ ಲೇ ಮಾಡುತ್ತೆ, ಡಜನ್ಸ್ ಟುಗೆದರ್ ಎಗ್ಸ್ ನ ಲೇ ಮಾಡುತ್ತೆ. ಬಟ್ most of the baby caterpillars are eaten by birds and ants long before they grow up. So ಏನಾಗುತ್ತೆ ಅಂದ್ರೆ, ಮೋಸ್ಟ್ ಆಫ್ ದ ಬೇಬಿ ಕ್ಯಾಟರ್ಪಿಲ್ಲರ್ಸ್, ಈ ಕ್ಯಾಟರ್ಪಿಲ್ಲರ್ಸ್ ನಾವು ಆಗ್ಲೇ ಹೇಳಿದ್ವಿ ಡಿಫೆನ್ಸಿವ್ ಕೆಪಾಸಿಟಿ ಇರೋದಿಲ್ಲ. ಸೊ ಯಾವ್ದಾದ್ರು ಬೇರೆ ಆರ್ಗನಿಸಮ್ ಅಟ್ಯಾಕ್ ಮಾಡಿದ್ರೆ ಈಸಿಯಾಗಿ ಸತ್ತೋಗುತ್ತೆ ಅಂತ. ಸೊ ಏನಾಗುತ್ತೆ ಅಂತಂದ್ರೆ, ದೇ ಆರ್ ಈಟನ್ ಬೈ ಬರ್ಡ್ಸ್ ಅಂಡ್ ಆಂಟ್ಸ್. ಬರ್ಡ್ಸ್ ಮತ್ತೆ ಆಂಟ್ಸ್ ಇರುವೆ. ಸೊ ಏನ್ ಮಾಡುತ್ತೆ, ಇವು ಅಟ್ಯಾಕ್ ಮಾಡುತ್ತೆ ಕ್ಯಾಟರ್ಪಿಲ್ಲರ್ಸ್ನ. ಅಟ್ಯಾಕ್ ಮಾಡಿ ಅದು ಈಟ್ ಅಂದ್ರೆ ಆ ಮೊಟ್ಟೆನ ತಿನ್ಕೊಂಡ್ಬಿಡುತ್ತೆ. ಯಾವುದು, ಬರ್ಡ್ಸ್ ಆಗಿರ್ಬೋದು, ಆಂಟ್ಸ್ ಆಗಿರ್ಬೋದು. ಅಟ್ಯಾಕ್ ಮಾಡುತ್ತೆ ಕ್ಯಾಟರ್ಪಿಲ್ಲರ್ಸ್ ಮೇಲೆ, ಅದನ್ನ ಈಟ್ ಮಾಡುತ್ತೆ ಅಂದ್ರೆ ತಿನ್ಬಿಡುತ್ತೆ. ಸೊ ಈ ರೀತಿ ಅದಕ್ಕೆ ಏನಾದ್ರು ಇನ್ ಕೇಸ್ ಅದಕ್ಕೆ ಡಿಫೆನ್ಸಿಂಗ್ ತುಂಬಾ ಚಿಕ್ಕದ, ಇವಾಗ ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಎಲ್ಲ ಇವಾಗ ಚಿಕ್ಕ ಮಕ್ಕಳು, ಆಗ್ತಾನೆ ಬಾರ್ನ್ ಆಗಿರೋ ಅಂತ ಮಕ್ಕಳು, ನಾವು ಅದನ್ನ ಹೊಡೆಯೋದು ಎಲ್ಲ ಮಾಡಿದ್ರೆ ಅದ್ ನಮ್ಮ ಮೇಲೆ ಮತ್ತೆ ರಿಟರ್ನ್ ಹೊಡೆಯೋದು ಹಾಗೆಲ್ಲ ಮಾಡ್ತಾ, ಈಗ ನಮಗೆ ಯಾರಾದ್ರೂ ಹೊಡೆದ್ರೆ ಸ್ವಲ್ಪ ನಾವು ಗ್ರೋ ಅಪ್ ಆಗಿದೀವಿ, ನಮಗೆ ಡಿಫೆನ್ಸಿಂಗ್ ಕೆಪಾಸಿಟಿ ಇದೆ, ನಮ್ಮನ್ನ ಯಾರಾದ್ರೂ ಹೊಡೆದ್ರೆ ನಾವು ಮತ್ತೆ ಅವ್ರ ಮೇಲೆ ಡಿಫೆನ್ಸ್ ಮಾಡ್ತೀವಿ ಅಂದ್ರೆ ಅವ್ರನ್ನ ಹೊಡಿತೀವಿ. ಬಟ್ ನ್ಯೂಲಿ ಬಾರ್ನ್ ಬೇಬೀಸ್ಗೆ ಅಷ್ಟು ಡಿಫೆನ್ಸಿಂಗ್ ಕೆಪಾಸಿಟಿ ಇರಲ್ಲ, ಅವ್ರಿಗಿನ್ನೂ ಏನು ಗೊತ್ತಿರಲ್ಲ. ಸೊ ಅವ್ರ ಮೇಲೇನು ನಾವು ಅಟ್ಯಾಕ್ ಮಾಡಿದ್ರೆ ಅವ್ರು ಏನು ಮಾಡೋದಿಲ್ಲ. ಸೊ ಈ ಬೇಬೀಸ್ಗೂ ಅಷ್ಟೇನೆ, ಬೇಬಿ ಕ್ಯಾಟರ್ಪಿಲ್ಲರ್ಸ್ಗೂ ಡಿಫೆನ್ಸಿಂಗ್ ಕೆಪಾಸಿಟಿ ಇರೋದಿಲ್ಲ. ಸೊ ಡಿಫೆನ್ಸಿಂಗ್ ಕೆಪಾಸಿಟಿ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ ಅಂದ್ರೆ, ಈ ಬರ್ಡ್ಸ್ ಮತ್ತೆ ಆಂಟ್ಸ್ ಎಲ್ಲ ಈಸಿಯಾಗಿ ಬಂದು ಅದನ್ನ ತಿಂದ್ಬಿಡುತ್ತೆ. ಸೊ ಎಷ್ಟು ಅದು ಗ್ರೋ ಅಪ್, ಅದು ಬೆಳೆದು ಬಟರ್ಫ್ಲೈ ಆಗಿ ಕನ್ವರ್ಟ್ ಆಗೋಕ್ಕಿಂತ ಮುಂಚೆನೆ ಬರ್ಡ್ಸ್ ಮತ್ತೆ ಆಂಟ್ಸ್ ಅದನ್ನ ತಿಂದ್ಬಿಡುತ್ತೆ. ಸೊ ಈ ರೀತಿ ಅದು ನಾಶ ಆಗುತ್ತೆ. ಸೊ ದಿಸ್ ಈಸ್ ಹೌ ಕ್ಯಾಟರ್ಪಿಲ್ಲರ್ಸ್ ಆರ್ ಬಾರ್ನ್. ಸೊ ನಾವಾಗ್ಲೇ ಹೆನ್ಸ್ ಮತ್ತೆ ಬಟರ್ಫ್ಲೈಸ್ ಅದರ ಯಂಗ್ ಒನ್ಸ್ಗೆ ಅಂದ್ರೆ ಚಿಕ್ಸ್ಗೆ ಮತ್ತೆ ಕ್ಯಾಟರ್ಪಿಲ್ಲರ್ಸ್ಗೆ ಹೇಗೆ ಬರ್ತ್ ಕೊಡುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ದೇ ಲೇ ಎಗ್ಸ್, ದೇ ಹ್ಯಾಚ್ ಇಟ್ ಅಂಡ್ ದೇ ಗಿವ್ ಬರ್ತ್ ಟು ದೇರ್ ಯಂಗ್ ಒನ್ಸ್. ಸೊ ಹಾಗಿದ್ರೆ ಕಿಟನ್ ಮತ್ತೆ ಪಪ್ಪೀಸ್ ಹೇಗೆ ಬಾರ್ನ್ ಆಗುತ್ತೆ ಅಂದ್ರೆ, ಕ್ಯಾಟ್ ಮತ್ತೆ ಡಾಗ್ ಅದು ಹೇಗೆ ಅದರ ಯಂಗ್ ಒನ್ಸ್ಗೆ ಬರ್ತ್ ಕೊಡುತ್ತೆ. ಸೊ ಫಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ಕಿಟನ್ಸ್. ಸೊ ದೇ ಆರ್ ಬಾರ್ನ್ ವಿತ್ ದೇರ್ amniotic sac which the queen will remove later. ಸೊ ಏನಾಗುತ್ತೆ ಅಂದ್ರೆ,
ಕಿಚನ್ಸ್ ದೇ ಆರ್ ಬಾರ್ನ್ ವಿತ್ ದೇರ್ ಅಮೈನಾಟಿಕ್ ಸ್ಯಾಕ್. ಅಮೈನಾಟಿಕ್ ಸ್ಯಾಕ್ ಅಂದ್ರೆ ಏನು? ಇಟ್ ಈಸ್ ಅ ಫ್ಲೂಯಿಡ್ ಫಿಲ್ಡ್ connection that provides protection. It provides protection to the fetus in the womb. So ಏನು ಅಂತ ಅಂದ್ರೆ amniotic sac, it is a fluid filled connection. So ಈಗ for example ಇದು, let's consider that this is a cat's womb ಅಂತ ನಾವು ಕನ್ಸಿಡರ್ ಮಾಡೋಣ. womb ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಈಗ ಇಲ್ಲಿ ಫೀಟಸ್ ಇರುತ್ತೆ, ಒಳಗಡೆ, womb ಒಳಗಡೆ. ಸೊ ಏನು ಅಂತ ಅಂದ್ರೆ ಇಟ್ ಇಸ್ ಅ ಫ್ಲೂಯಿಡ್ ಫಿಲ್ಡ್ ಕನೆಕ್ಷನ್. ಈ ಫೀಟಸ್ ಇಂದ womb-ಗೆ ಕನೆಕ್ಷನ್ ಇರುತ್ತೆ, ಫ್ಲೂಯಿಡ್ ಫಿಲ್ಡ್ ಕನೆಕ್ಷನ್. ಸೊ ಅದೇನ್ ಮಾಡುತ್ತೆ ಅಂತಂದ್ರೆ ಇಟ್ ಪ್ರೊಟೆಕ್ಟ್ಸ್, ಈ ಫೀಟಸ್ಗೆ ಏನು ಆಗದೆ ಇರೋ ತರ, ಅಂದ್ರೆ ಏನು ತೊಂದರೆ ಆಗದೆ ಇರೋ ತರ ಪ್ರೊಟೆಕ್ಟ್ ಮಾಡುತ್ತೆ. ಯಾವುದು? ದಟ್ ಅಮೈನಾಟಿಕ್ ಸ್ಯಾಕ್. ಸೊ ವಿಚ್ ದ ಕ್ವೀನ್ ವಿಲ್ ರಿಮೂವ್ ಲೇಟರ್. ಸೊ ಕ್ವೀನ್ ಅಂತಂದ್ರೆ ಕ್ಯಾಟ್. ಕ್ಯಾಟ್ ಏನ್ ಮಾಡುತ್ತೆ? ಅದನ್ನ ರಿಮೂವ್ ಮಾಡುತ್ತೆ. ಯಾವಾಗ ಅಂತ ನಾವು ನೋಡೋಣ. ದ ಮದರ್ ಕ್ಯಾಟ್ ವಿಲ್ ಸ್ಟಿಮ್ಯುಲೇಟ್ ದ ಕಿಟನ್ಸ್ ಟು ಬ್ರೀತ್ ಬೈ ವಾಷಿಂಗ್ ದೆಮ್ ವಿತ್ ಹರ್ ರಫ್ ಟಂಗ್. ಸೊ ಒನ್ಸ್ ಅಂದ್ರೆ ಯಾವಾಗ ಕ್ಯಾಟ್ ಒನ್ಸ್ ಕಿಟನ್ಸ್ಗೆ ಬರ್ತ್ ಕೊಟ್ಟು ಆದ್ಮೇಲೆ, ಯಾವಾಗ ಆಫ್ಟರ್ ಗಿವಿಂಗ್ ಬರ್ತ್, ಈ ಕ್ಯಾಟ್ ಏನ್ ಮಾಡುತ್ತೆ ಅಂದ್ರೆ ವಿಲ್ ಸ್ಟಿಮ್ಯುಲೇಟ್ ದ ಕಿಟನ್ಸ್ ಟು ಬ್ರೀತ್. ಸೊ ಆಗ ತಾನೇ ಬಾರ್ನ್ ಆಗಿರುವಂತಹ ಬೇಬಿ ಕಿಟನ್, ಸೊ ಅದಕ್ಕೆ ಬ್ರೀತ್ ಮಾಡೋದಕ್ಕೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಇಟ್ ವಿಲ್ ಸ್ಟಿಮ್ಯುಲೇಟ್ ದ ಬೇಬಿ ಕಿಟನ್ ಟು ಬ್ರೀತ್. ಹೇಗೆ ಅಂದ್ರೆ ಬೈ ವಾಷಿಂಗ್ ದೆಮ್ ವಿತ್ ಹರ್ ರಫ್ ಟಂಗ್. ಅದರ ರಫ್ ಟಂಗ್ ಇಂದ ಅದನ್ನ ಆ ಬಾಡಿನ ವಾಶ್ ಮಾಡೋದ್ರಿಂದ. ಸೊ ಫಾರ್ ಎಕ್ಸಾಂಪಲ್ ಇದು ನಾವು ಬೇಬಿ ಕಿಟನ್ ಅಂತ ಅನ್ಕೊಳ್ಳೋಣ. ಸೊ ಅದೇನ್ ಮಾಡುತ್ತೆ, ಆ ಕ್ಯಾಟ್ ಟಂಗಿಂದ ಅದ್ರ ಮೇಲೆ ಎಲ್ಲಾನು ಈ ತರ ಅದ್ರ ಮೇಲೆ ಎಲ್ಲ ರಬ್ ಮಾಡಿ, ಬಾಡಿ ಮೇಲೆ ಎಲ್ಲ ರಬ್ ಮಾಡಿ, ಸೊ ಅದಕ್ಕೆ ಬ್ರೀತ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ, ಬ್ರೀತ್ ಮಾಡ್ಕೊಳ್ಳೋ ತರ ಮಾಡುತ್ತೆ. ಸೊ ವಿತ್ ಹರ್ ರಫ್ ಟಂಗ್. ಸೊ ಶಿ ವಿಲ್ ಆಲ್ಸೋ ಸರ್ವ್ ದ umbilical cord by chewing on it approximately 1 inch. ಸೊ ಏನ್ ಮಾಡುತ್ತೆ ಅಂತ ಅಂದ್ರೆ, ಸೊ ಈ ಕನೆಕ್ಷನ್ umbilical cord ಅಂದ್ರೆ ಏನು ಅಂತ ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಇದು ಫೀಟಸ್ ಅಂತ ಅನ್ಕೊಳ್ಳೋಣ, ಇದು ಮದರ್. ಸೊ ಒಂದು ಟ್ಯೂಬ್ ಲೈಕ್ ಕನೆಕ್ಷನ್ ಇರುತ್ತೆ ಇಬ್ರಿಗೂನು, ಅಂಡ್ ಇಟ್ ಈಸ್ ನೋನ್ ಆಸ್ umbilical cord. ಅದನ್ನ ನಾವು umbilical cord ಅಂತ ಕರಿತೀವಿ. ಸೊ ಅದು ಒನ್ಸ್ ಕ್ಯಾಟ್ ಮದರ್ ಮೀನ್ಸ್ ಕ್ಯಾಟ್. ಸೊ ಕ್ಯಾಟ್ ಯಂಗ್ ಒನ್ ಮೀನ್ಸ್ ಕಿಟನ್ಗೆ ಬರ್ತ್ ಕೊಟ್ಟು ಆದ್ಮೇಲೆ ಈ ಟ್ಯೂಬ್ ಲೈಕ್ ಕನೆಕ್ಷನ್ ಏನಿರುತ್ತೆ ಅಲ್ವಾ, ಅದು ಹಾಗೆ ಇರುತ್ತೆ. ಅದನ್ನ ಏನ್ ಮಾಡುತ್ತೆ ಅಂತ ಅಂದ್ರೆ ಇಟ್ ಚೀವ್ಸ್ ಅಪ್ರಾಕ್ಸಿಮೇಟ್ಲಿ 1 inch. ಇದು ಏನ್ ಮಾಡುತ್ತೆ ಅಂದ್ರೆ ಬೇಬಿ ಬಾಡಿಯಿಂದ, ಇವಾಗ ಇದು ಫೀಟಸ್ ಅಂದ್ರೆ ಇದು ಬೇಬಿ ಅಲ್ವಾ, ಬೇಬಿ ಬಾಡಿಯಿಂದ 1 inch ಇಷ್ಟು ಬಿಟ್ಟು 1 inch ಬಿಟ್ಟು ಇಲ್ಲಿಗೆ ಚೀವ್ ಮಾಡುತ್ತೆ, ಅಂದ್ರೆ ಕಚ್ಚುತ್ತೆ. ಅದನ್ನ ಚೀವ್ ಮಾಡಿ ಅದನ್ನ ಸಪ್ರೇಟ್ ಮಾಡುತ್ತೆ. ಯಾವುದು? ಎರಡಕ್ಕೂ ಕನೆಕ್ಷನ್ ಇರುತ್ತೆ ಅಲ್ವಾ, ಟ್ಯೂಬ್ ಲೈಕ್ ಕನೆಕ್ಷನ್, ಅದನ್ನ ಸಪ್ರೇಟ್ ಮಾಡುತ್ತೆ. ಯಾವುದು? ಕ್ಯಾಟ್. ಸೊ ಸಪ್ರೇಟ್ ಮಾಡುತ್ತೆ ಅಂದ್ರೆ ಇಲ್ಲೇನು ಫ್ಲೂಯಿಡ್ ಕನೆಕ್ಷನ್. ಸೊ ಆ ಫ್ಲೂಯಿಡ್ ಕನೆಕ್ಷನ್ ಏನಿರುತ್ತೆ ಅಲ್ವಾ, ಸೊ ಅದನ್ನ ಕಟ್ ಮಾಡುತ್ತೆ, ಕಟ್ ಮಾಡಿ ಅದನ್ನ ಸಪ್ರೇಟ್ ಮಾಡುತ್ತೆ. ಸೊ ಈ ರೀತಿ ಕ್ಯಾಟ್ಸ್ ಗಿವ್ ಬರ್ತ್ ಟು ದ ಯಂಗ್ ಒನ್ಸ್, ದಟ್ ಇಸ್ ಕಿಚನ್. ಸೊ ಹಾಗಾದ್ರೆ ಪಪ್ಪಿಗೆ ಡಾಗ್ಸ್ ಹೇಗೆ ಬರ್ತ್ ಕೊಡುತ್ತೆ? ಇನ್ ದ ಸೇಮ್ ಮ್ಯಾನರ್. ಸೊ ದೇ ಆರ್ ಬಾರ್ನ್ ಇನ್ಸೈಡ್ ಅ ಥಿನ್ ಸ್ಯಾಕ್. ಸೊ ಯಾವ ರೀತಿ ಕಿಟನ್ಸ್ ಯಾವ ರೀತಿ ಈ ಅಮೈನಾಟಿಕ್ ಸ್ಯಾಕ್ ಇಂದ ಬಾರ್ನ್ ಆಯ್ತು, ಸೊ ಒಂದು ಈ ರೀತಿ ಡಾಗ್ ಒಳಗಡೆ ಒಂದು ಅಮೈನಾಟಿಕ್ ಸ್ಯಾಕ್ ಇರುತ್ತೆ ಅಂಡ್ ಅದರೊಳಗಡೆ ಫೀಟಸ್ ಇರುತ್ತೆ. ಸೊ ಆ ಸ್ಯಾಕ್ ಇರೋದ್ರಿಂದ ಮದರ್ ವಿಲ್ ರಿಮೂವ್ ಎನೇಬ್ಲಿಂಗ್ ದೆಮ್ ಟು ಬ್ರೀತ್. ಸೊ ಈ ಕನೆಕ್ಷನ್ ಇರುತ್ತೆ womb ಇಂದ ಅದಕ್ಕೆ.
ಸೊ ಅದನ್ನ ರಿಮೂವ್ ಮಾಡುತ್ತೆ ಆ್ಯಂಡ್ ಎನೇಬಲಿಂಗ್ ದೆಮ್ ಅದು ಒಂದ್ಸತಿ ಬಾರ್ನ್ ಆದಮೇಲೆ ಅದನ್ನ ರಿಮೂವ್ ಮಾಡುತ್ತೆ. ಯಾವುದನ್ನ? ಅಮೈನೋಟಿಕ್ ಸಾಕಿಂದ ಕನೆಕ್ಷನ್ ಇರುತ್ತೆ ಅಲ್ವಾ, ಅದನ್ನ ರಿಮೂವ್ ಮಾಡುತ್ತೆ. ಅಂದರೆ ಚೀವ್ ಮಾಡಿ ಅದು ರಿಮೂವ್ ಮಾಡುತ್ತೆ ಆ್ಯಂಡ್ ಎನೇಬಲ್ಸ್ ದೆಮ್ ಟು ಬ್ರೀತ್. ಸೊ ಈ ಕ್ಯಾಟ್ಸ್ ಏನು ಮಾಡ್ತಿತ್ತು, ಅದು ಒನ್ಸ್ ಬಾರ್ನ್ ಆದಮೇಲೆ ಅದರ ಟಂಗಿಂದ ಎಲ್ಲಾನು ರಬ್ ಮಾಡಿ ಅದು ಬ್ರೀತ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಿತ್ತು ಕಿಟನ್ಸ್ಗೆ. ಸೊ ಅದೇ ರೀತಿ ಪಪ್ಪೀಸ್ಗೆ ಡಾಗ್ಸ್ ಏನು ಮಾಡುತ್ತೆ ಅಂದರೆ ಅದನ್ನು ಎನೇಬಲ್ ದೆಮ್ ಟು ಬ್ರೀತ್. ಅದು ಉಸಿರಾಡೋದಕ್ಕೆ ಯಾವ ರೀತಿ ಹೆಲ್ಪ್ ಬೇಕೋ ಅದು ಮಾಡುತ್ತೆ. ಆ್ಯಂಡ್ ದೇ ಈಟ್ ಪ್ಲಾಸೆಂಟಾ, ಅಂದರೆ ಈ ಕನೆಕ್ಷನ್ ಏನಿದೆ ಅಲ್ವಾ ಅದು ರಿಮೂವ್ ಮಾಡುತ್ತೆ ಅಂತ ಹೇಳಿದ್ವಿ. ಸೊ ಹೇಗೆ? ದೇ ಈಟ್, ಆ ಕನೆಕ್ಷನ್ ಏನಿದೆ ಅಲ್ವಾ ಅದನ್ನ ಡಾಗ್ಸ್ ಈಟ್ ಮಾಡುತ್ತೆ, ಅಂದರೆ ತಿನ್ಬಿಡುತ್ತೆ. ಸೊ ಈಗ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಸೊ ದೇ ಗಿವ್ ಬರ್ತ್ ಟು ದರ್ ಯಂಗ್ ಒನ್ಸ್, ಏನು ಬೇಬೀಸ್. ಸೊ ಏನಾಗಿರುತ್ತೆ ಇವಾಗ, ಇದು ಮದರ್ ಅಂಡ್ ಒಂದು ಬೇಬಿ. ಸೊ ಆ ಮದರ್ ಮತ್ತೆ ಬೇಬಿಗೆ ಕನೆಕ್ಷನ್ ಇರುತ್ತೆ. ಯಾವ ರೀತಿ? ಒಂದು ಟ್ಯೂಬ್ ಲೈಕ್ ಕನೆಕ್ಷನ್ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ? ಪ್ಲಾಸೆಂಟಾ ಅಂತ ಕರಿತೀವಿ. ಸೊ ಸೂನ್ ಆಫ್ಟರ್ ಮದರ್ ಬೇಬಿಗೆ ಬರ್ತ್ ಕೊಟ್ಟು ಆದ್ಮೇಲೆ ಈ ಪ್ಲಾಸೆಂಟಾನ ಡಾಕ್ಟರ್ಸ್ ಏನ್ ಮಾಡ್ತಾರೆ? ಕಟ್ ಮಾಡ್ತಾರೆ. ಬೇಬಿ ಕಟ್ ಮಾಡ್ತಾರೆ. ಸೊ ಕಟ್ ಮಾಡಿ ಅದನ್ನ ರಿಮೂವ್ ಮಾಡ್ತಾರೆ. ಸೊ ಈ ಬೇಬಿಯಿಂದ ಮದರ್ಗೆ ಪ್ಲಾಸೆಂಟಾ ಅಟ್ಯಾಚ್ ಆಗಿರುತ್ತೆ. ಸೊ ಅದೇ ರೀತಿ ಕಟ್ ಮಾಡ್ತಾರೆ. ಬಟ್ ಈ ಡಾಗ್ಸ್ ಎಲ್ಲ ಏನ್ ಮಾಡುತ್ತೆ ಅಂದ್ರೆ ಅದೇ ಚೀವ್ ಮಾಡುತ್ತೆ, ಅಂದ್ರೆ ಈಟ್ ಮಾಡುತ್ತೆ ಆ ಪ್ಲಾಸೆಂಟಾನ. ಸೊ ಈ ರೀತಿ ಡಾಗ್ಸ್ ಮತ್ತೆ ಕ್ಯಾಟ್ಸ್ ಅದರ ಯಂಗ್ ಒನ್ಸ್ಗೆ ಬರ್ತ್ ಕೊಡುತ್ತೆ. ಸೊ ಈಗ ನಾವಿಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ? ಸೊ ಹೆನ್ಸ್ ಮತ್ತೆ ಬಟರ್ಫ್ಲೈಸ್ ಹೇಗೆ ಅದರ ಯಂಗ್ ಒನ್ಸ್ಗೆ ಬರ್ತ್ ಕೊಡುತ್ತೆ. ಸೊ ಹೆನ್ಸ್ ಅಂಡ್ ಬಟರ್ಫ್ಲೈಸ್ ಹೇಗೆ ಅದ್ರ ಯಂಗ್ ಒನ್ಸ್ಗೆ ಬರ್ತ್ ಕೊಡುತ್ತೆ? ಬೈ ಲೇಯಿಂಗ್ ದೇರ್ ಎಗ್ಸ್ ಲೇ ಮಾಡುತ್ತೆ. ಅಂಡ್ ಕ್ಯಾಟ್ ಅಂಡ್ ಡಾಗ್ ಏನ್ ಮಾಡುತ್ತೆ? ಅದು ಫೀಟಸ್ ಇಂದ ಬೇಬಿನ ಡೆವಲಪ್ ಮಾಡುತ್ತೆ. ಸೊ ಅದೇನ್ ಮಾಡುತ್ತೆ? ಆ ಪ್ಲಾಸೆಂಟಾನ ಚೀವ್ ಮಾಡುತ್ತೆ. ಸೊ ಇಲ್ಲಿ ಇಟ್ ಇಸ್ ನಾಟ್ ಲೇಯಿಂಗ್ ಇಟ್ಸ್ ಎಗ್ಸ್. ಸೊ ಹೆನ್ಸ್ ಮತ್ತೆ ಬಟರ್ಫ್ಲೈಸ್ ಎಗ್ಸ್ ನ ಲೇ ಮಾಡ್ತಿದೆ ಅಂಡ್ ಕ್ಯಾಟ್ಸ್ ಮತ್ತೆ ಡಾಗ್ಸ್ ಎಗ್ಸ್ ನ ಲೇ ಮಾಡ್ತಿಲ್ಲ. ಸೊ ಹಾಗೆ ರಿಪ್ರೊಡಕ್ಷನ್ ಕೊಡ್ತಾ ಇದೆ. ಸೊ ಅದರ ಓಮ್ ಒಳಗಡೆ ಫೀಟಸ್ ಡೆವಲಪ್ ಆಗುತ್ತೆ ಅಂಡ್ ಆ ಫೀಟಸ್ಗೆ ಅದು ಬರ್ತ್ ಕೊಡುತ್ತೆ. ಸೊ ಅದರಿಂದ ಆಚೆ ಬರುತ್ತೆ, ಬಾಡಿಯಿಂದ ಆಚೆ ಬರುತ್ತೆ ಅಂಡ್ ಅಲ್ಲಿರುವಂತ ಪ್ಲಾಸೆಂಟಾ ಅಥವಾ ಆಮ್ಲಿಕಲ್ ಕಾರ್ಡ್ ಏನಿರುತ್ತೆ ಏನಿರುತ್ತೆ ಅಲ್ವಾ ಅದನ್ನ ಅದು ಚೀವ್ ಮಾಡುತ್ತೆ ಅಥವಾ ಕಟ್ ಮಾಡುತ್ತೆ. ಸೊ ಈ ರೀತಿ ಎರಡು ಕೇಸ್ ನಾವು ನೋಡ್ತಿದ್ದೀವಿ. ಸೊ 1, 2 ಇನ್ ಈಚ್ ಕೇಸ್ ಒಂದೊಂದು ಆರ್ಗಾನಿಸಮ್ ಅದು ಡಿಫ್ರೆಂಟ್ ಆಗಿ ಬರ್ತ್ ಕೊಡ್ತಿದೆ. ಸೊ ಹಾಗಿದ್ರೆ ವಿ ಕ್ಯಾನ್ ಸಿ 2 modes ಆಫ್ ಬರ್ತ್ಸ್ ಹಿಯರ್. ಸೊ ಹಾಗಿದ್ರೆ ಯಾವ ರೀತಿ ಅದು ಬರ್ತ್ ಕೊಡುತ್ತೆ, ಸೊ ಅದನ್ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂತ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ.